ನಮಸ್ಕಾರ ಸ್ನೇಹಿತರೆ, ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರು ಜೀವನದಲ್ಲಿ ಹಾಗಾಗಬೇಕು ಹೀಗಾಗಬೇಕು ಅಂತ ಕನಸು ಕಾಣ್ತಾರೆ. ಕನಸು ಕಾಣೋದು ತಪ್ಪಲ್ಲ, ಆದರೆ ಕಂಡ ಕನಸು ನನಸಾಗಿಸಿಕೊಳ್ಳೋದು ಇದೆಯಲ್ಲ, ಅದು ಬಹಳ ಮುಖ್ಯ. ಅಯ್ಯೋ ನನಗೆ ಆ ಅದೃಷ್ಟ ಇಲ್ಲ ಬಿಡಿ ಅಂತ ಕೆಲವರು ಸುಮ್ಮನಾಗ್ಬಿಡ್ತಾರೆ. ಆದರೆ ಜಗತ್ತಿನ ಮಹಾನ್ ಸಾಧಕರೆಲ್ಲ ಅದೃಷ್ಟಕ್ಕಾಗಿ ಎಂದೂ ಕಾದು ಕೂತವರಲ್ಲ. ತಮ್ಮ ಪರಿಶ್ರಮದಿಂದಲೇ ಮುಂದೆ ಬಂದವರು. ಪರಿಶ್ರಮ ಅನ್ನೋದು ಮೆಟ್ಟಿಲುಗಳಿದ್ದಂತೆ. ನಾವು ಮೆಟ್ಟಿಲುಗಳನ್ನು ಏರುತ್ತಾ ಹೋದಷ್ಟು ನಮ್ಮನ್ನ ಮೇಲಕ್ಕೆ ಕೊಂಡೊಯ್ಯುತ್ತೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ವಿಶ್ವದ ನಂಬರ್ 1 ಡೈರೆಕ್ಟರ್ ಜೇಮ್ಸ್ ಕ್ಯಾಮರಾನ್. ನೀವು ಟೈಟಾನಿಕ್, ಅವತಾರ ಸಿನಿಮಾಗಳನ್ನ ನೋಡೇ ಇರ್ತೀರಾ. ಸಿನಿಮಾದ ಡೈರೆಕ್ಟರ್ ಅಂದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಏನಕ್ಕೆ ಅಂತಾರೆ ಅನ್ನೋದು ಜೇಮ್ಸ್ ಕ್ಯಾಮರಾನ್ ಸಿನಿಮಾ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ. 40 ವರ್ಷಗಳಲ್ಲಿ ಅವರು ಡೈರೆಕ್ಷನ್ ಮಾಡಿದ್ದು ಕೇವಲ 11 ಸಿನಿಮಾಗಳೇ ಆದ್ರೂ ತಮ್ಮ ಸಿನಿಮಾಗಳ ಮೂಲಕ ಪ್ರಪಂಚದಾದ್ಯಂತ ಮನೆ ಮಾತಾಗಿದ್ದಾರೆ. ಓರ್ವ ಟ್ರಕ್ ಡ್ರೈವರ್ $1 ಬಿಲಿಯನ್ ವಸೂಲಿ ಮಾಡುವ ಸಿನಿಮಾ ತಯಾರಿಸುವವರೆಗೂ ಬೆಳೆದು ಬಂದಿದ್ದೇಗೆ. ಇವರಿಗೂ ಮಿಕ್ಕ ಡೈರೆಕ್ಟರ್ಗಳಿಗೂ ಇರುವ ವ್ಯತ್ಯಾಸವೇನು ಎಂಬುದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಜೇಮ್ಸ್ ಫ್ರಾನ್ಸಿಸ್ ಕ್ಯಾಮರಾನ್ ಆಗಸ್ಟ್ 14, 1954ರಂದು ಕೆನಡಾದ ಕಪುಸ್ಕಾನಿಂಗ್ನಲ್ಲಿ ಹುಟ್ಟಿದ್ದು. ಫಿಲಿಪ್ ಕ್ಯಾಮರಾನ್ ಶಿರ್ಲಿ ದಂಪತಿಯ 5 ಮಕ್ಕಳಲ್ಲಿ ಜೇಮ್ಸ್ ಮೊದಲನೆಯವರು. ತಂದೆ ಎಲೆಕ್ಟ್ರಿಕಲ್ ಎಂಜಿನಿಯರ್ ಆಗಿದ್ರೆ, ತಾಯಿ ಆರ್ಟಿಸ್ಟ್, ನರ್ಸ್ ಆಗಿ ಸೇವೆ ಸಲ್ಲಿಸುತ್ತಿದ್ರು. ಬಾಲ್ಯದಲ್ಲಿ ತನ್ನ ತಾಯಿ ಹೇಳುವ ಕಥೆ ಕೇಳಿ ವಿಜ್ಞಾನ ಮತ್ತು ತಂತ್ರಜ್ಞಾನದತ್ತ ಜೇಮ್ಸ್ ಆಕರ್ಷಿತರಾಗಿದ್ರು. 17ನೇ ವಯಸ್ಸಿನಲ್ಲಿ ಕ್ಯಾಮರಾನ್ ಕುಟುಂಬ ಕೆನಡಾದಿಂದ ಕ್ಯಾಲಿಫೋರ್ನಿಯಾದ ಬ್ರಿಗೆ ಶಿಫ್ಟ್ ಆಯಿತು. ಬ್ರಿ ಓಲಿಂಡಾ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಕ್ಯಾಮರಾನ್ 1973ರಲ್ಲಿ ಭೌತಶಾಸ್ತ್ರದಲ್ಲಿ ಅಧ್ಯಯನ ಮಾಡಲು ಫುಲ್ಲರ್ಟನ್ ಕಾಲೇಜಿಗೆ ಸೇರಿಕೊಂಡರು. ಬಳಿಕ ಇಂಗ್ಲಿಷ್ ಆಯ್ಕೆ ಮಾಡಿಕೊಂಡ ಕ್ಯಾಮರಾನ್ ಓದುವಾಗಲೇ ಕಾಲೇಜಿನಿಂದ ಡ್ರಾಪ್ ಔಟ್ ಆದರು. ಓದು ನಿಲ್ಲಿಸಿದ ಬಳಿಕ ಕ್ಯಾಮರಾನ್ ಟ್ರಕ್ ಡ್ರೈವರ್, ಸೆಕ್ಯೂರಿಟಿ ಗಾರ್ಡ್ ಆಗಿಯೂ ಕೆಲಸ ಮಾಡ್ತಿದ್ರು. 26ನೇ ವಯಸ್ಸಿನವರೆಗೂ ಅವರಿಗೆ ನಿರ್ದಿಷ್ಟ ಗುರಿ ಅನ್ನೋದೇ ಇರಲಿಲ್ಲ. ನನಗೆ ಅನ್ಯಲೋಕದ ಆಲೋಚನೆಗಳೇ ಬರ್ತಿವೆ, ಆದರೆ ಅವುಗಳ ಬಗ್ಗೆ ಏನೂ ಮಾಡಲು ಸಾಧ್ಯವಾಗ್ತಿಲ್ಲವಲ್ಲ ಅಂತ ಪದೇ ಪದೇ ತಮ್ಮನ್ನ ತಾವೇ ಪ್ರಶ್ನೆ ಮಾಡ್ಕೊಳ್ತಿದ್ರು. ಹೀಗಿರುವಾಗ USC ಲೈಬ್ರರಿಯಲ್ಲಿ ಕೆಲ ವಿದ್ಯಾರ್ಥಿಗಳಿಂದ ಫಿಲ್ಮ್ ಟೆಕ್ನಾಲಜಿಗೆ ಸಂಬಂಧಿಸಿದ ಆಪ್ಟಿಕಲ್ ಪ್ರಿಂಟಿಂಗ್, ಫ್ರಂಟ್ ಸ್ಕ್ರೀನ್ ಪ್ರೊಜೆಕ್ಷನ್, ಸ್ಪೆಷಲ್ ಎಫೆಕ್ಟ್ ಬಗ್ಗೆ ಮಾಹಿತಿ ಪಡೆದುಕೊಳ್ತಾರೆ. 1977ರಲ್ಲಿ ಸ್ಟಾರ್ ವಾರ್ಸ್ ಸಿನಿಮಾ ನೋಡಿದ ಬಳಿಕವಂತೂ ಹೇಗಾದ್ರೂ ಮಾಡಿ ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಮುಂದುವರಿಬೇಕೆಂದು ನಿರ್ಧರಿಸಿದ ಕ್ಯಾಮರಾನ್ ಮಾಡುತ್ತಿದ್ದ ಟ್ರಕ್ ಡ್ರೈವರ್ ಕೆಲಸವನ್ನು ಬಿಡ್ತಾರೆ. 1978ರಲ್ಲಿ ತನ್ನ ಸ್ನೇಹಿತರ ಬಳಿ ಒಂದಷ್ಟು ಹಣ ಪಡೆದು ಸೆನೋ ಜೆನಿಸಿಸ್ ಅನ್ನೋ ಕಿರುಚಿತ್ರ ನಿರ್ಮಾಣ ಮಾಡ್ತಾರೆ. ಬಳಿಕ ರಾಕ್ ಅಂಡ್ ರೋಲ್ ಹೈಸ್ಕೂಲ್ ಚಿತ್ರಕ್ಕೆ ಪ್ರೊಡಕ್ಷನ್ ಅಸಿಸ್ಟೆಂಟ್ ಆಗಿ ರೋಜರ್ ಕಾರ್ಮನ್ ಸ್ಟುಡಿಯೋದಲ್ಲಿ ಮಾಡೆಲ್ ಮೇಕರ್ ಆಗಿ ಕೆಲಸ ಮಾಡಿದ ಕ್ಯಾಮರಾನ್ ಫಿಲ್ಮ್ ಟೆಕ್ನಿಕ್ ಬಗ್ಗೆ ಸಾಕಷ್ಟು ತಿಳಿದುಕೊಂಡ್ರು. 1980ರಲ್ಲಿ ಬ್ಯಾಟಲ್ ಬಿಹೈಂಡ್ ದಿ ಸ್ಟಾರ್ಸ್, 1981ರಲ್ಲಿ ಎಸ್ಕೇಪ್ ಫ್ರಮ್ ನ್ಯೂಯಾರ್ಕ್, ಗ್ಯಾಲಕ್ಸಿ ಆಫ್ ಟೆರರ್ ಸಿನಿಮಾಗೂ ಕ್ಯಾಮರಾನ್ ಸೇವೆ ಸಲ್ಲಿಸಿದ್ದಾರೆ. ಇನ್ನು 1982ರಲ್ಲಿ ಪಿರಾನಾ 2 ಡೈರೆಕ್ಟರ್ ಮಿಲ್ಲರ್ ಡ್ರೆಕ್ಟ್ ಮತ್ತು ನಿರ್ಮಾಪಕ ಓ ವಿಡಿಯೋ ಮಧ್ಯೆ ಭಿನ್ನಾಭಿಪ್ರಾಯದಿಂದಾಗಿ ಮೊದಲ ಬಾರಿ ಡೈರೆಕ್ಟರ್ ಆಗುವ ಅವಕಾಶ ಒದಗಿ ಬಂತು. ಆದರೆ ಯಾವತ್ತೂ ಇದು ತನ್ನ ಮೊದಲ ಸಿನಿಮಾ ಅಂತ ಹೇಳಿಕೊಳ್ಳಲು ಜೇಮ್ಸ್ ಇಷ್ಟಪಡೋದಿಲ್ಲ. ರೋಮ್ನಲ್ಲಿ ಈ ಸಿನಿಮಾ ನಿರ್ಮಾಣ ಮಾಡುತ್ತಿರುವಾಗಲೇ ಕ್ಯಾಮರಾನ್ಗೆ ಜ್ವರ ಬರುತ್ತೆ. ಆಗ ಭವಿಷ್ಯದ ರೋಬೋಟ್ ಹಿಟ್ ಮ್ಯಾನ್ ತನ್ನನ್ನು ಕೊಲ್ಲಲು ಬಂದಂತೆ ಕನಸು ಕಂಡರು. ಈ ಕನಸೇ ದಿ ಟರ್ಮಿನೇಟರ್ ಸ್ಕ್ರಿಪ್ಟ್ ಮಾಡಲು ಪ್ರೇರಣೆ ಅಂತ ಕ್ಯಾಮರಾನ್ ಹೇಳಿಕೊಳ್ತಾರೆ. ಸ್ಕ್ರಿಪ್ಟ್ ಏನೋ ರೆಡಿ ಆಯಿತು, ಆದರೆ ಸ್ಕ್ರಿಪ್ಟ್ ಹಿಡಿದುಕೊಂಡು ಹಲವಾರು ಫಿಲ್ಮ್ ಪ್ರೊಡಕ್ಷನ್ ಕಂಪನಿಗಳಿಗೆ ಅಲೆದಾಡಿದ್ದು ಉಂಟು. ಕೆಲವರಿಗೆ ಸ್ಕ್ರಿಪ್ಟ್ ಇಷ್ಟವಾದರೂ ಹೊಸ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕ್ಕೆ ಯಾರು ಕೂಡ ಮುಂದೆ ಬರಲ್ಲ. ಕೊನೆಗೆ ಸಹೋದ್ಯೋಗಿ ಪೆಸಿಫಿಕ್ ವೆಸ್ಟರ್ನ್ ಪ್ರೊಡಕ್ಷನ್ನ ಸಂಸ್ಥಾಪಕಿ ಗೇಲ್ ಅನ್ನೆಹರ್ಡ್ ಕ್ಯಾಮರಾನ್ ಸ್ಕ್ರಿಪ್ಟ್ $1ಗೆ ಖರೀದಿಸಿ ಸಿನಿಮಾ ಮಾಡೋದಕ್ಕೆ ಒಪ್ಪಿಕೊಂಡರು. 1984ರಲ್ಲಿ ಕ್ಯಾಮರಾನ್ ಡೈರೆಕ್ಷನ್ನಲ್ಲಿ ತೆರೆಕಂಡ ಆಕ್ಷನ್ ಥ್ರಿಲ್ಲರ್ ಚಿತ್ರ ದಿ ಟರ್ಮಿನೇಟರ್ ಫ್ಲಾಪ್ ಆಗುತ್ತೆ ಅಂತಲೇ ಸಾಕಷ್ಟು ಜನ ಭವಿಷ್ಯ ನುಡಿದಿದ್ರು. ಆದರೆ ಎಲ್ಲರ ನಿರೀಕ್ಷೆಗಳನ್ನ ಮೀರಿ ಚಿತ್ರ ಗಲ್ಲಾಪೆಟ್ಟಿಗೆಯಲ್ಲಿ ಕಮಾಲ್ ಮಾಡಿತ್ತು. ದಿ ಟರ್ಮಿನೇಟರ್ ಸಕ್ಸಸ್ನ ಬಳಿಕ ಕ್ಯಾಮರಾನ್ ಯಾವತ್ತೂ ಹಿಂತಿರುಗಿ ನೋಡಿದ್ದೇ ಇಲ್ಲ. ಏಲಿಯನ್ಸ್, ದಿ ಅಬೇಸ್, ಟರ್ಮಿನೇಟರ್ 2 ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟ ಛಲದಂಕಬಲ್ಲ ಜೇಮ್ಸ್ ಕ್ಯಾಮರಾನ್.
ಇನ್ನು 1997ರಲ್ಲಿ ತೆರೆ ಕಂಡ ಟೈಟಾನಿಕ್ ಚಿತ್ರದ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆಯೇ. ಹಾಲಿವುಡ್ನಲ್ಲಿ ರೆಕಾರ್ಡ್ ಕ್ರಿಯೇಟ್ ಮಾಡಿದ ಚಿತ್ರ ಟೈಟಾನಿಕ್. ಜೇಮ್ಸ್ ಕ್ಯಾಮರಾನ್ ಈ ಚಿತ್ರದಲ್ಲಿ ಹಡಗು ಹೊರಟ ಕ್ಷಣದಿಂದ ಮುಳುಗುವವರೆಗೆ ಪ್ರತಿಯೊಂದು ದೃಶ್ಯವನ್ನ ನೈಜ ರೀತಿಯಲ್ಲಿ ಕಣ್ಣಿಗೆ ಕಟ್ಟುವಂತೆ ತೋರಿಸಿಕೊಟ್ಟಿದ್ದಾರೆ. ಸಿನಿಮಾ ಇಷ್ಟಪಡುವವರಿಗೆ ಇದೊಂದು ಆಲ್ ಟೈಮ್ ಫೇವರಿಟ್ ಮೂವಿ ಅಂತಾನೆ ಹೇಳಬಹುದು. ಈ ಚಿತ್ರ ನಿರ್ಮಿಸಲು ಕ್ಯಾಮರಾನ್ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. 1912ರಲ್ಲಿ ಮುಳುಗಿದ ಟೈಟಾನಿಕ್ ಹಡಗಿನ ಬಗ್ಗೆ ತಿಳಿಸಲು ಒರಿಜಿನಲ್ ಟೈಟಾನಿಕ್ ಶಿಪ್ ಮುಳುಗಿದ ಜಾಗಕ್ಕೆ ಸುಮಾರು 33 ಬಾರಿ ಭೇಟಿ ನೀಡಿ ಪರಿಶೀಲಿಸಿದರು. ನೀರೊಳಗಿನ ಶಾಟ್ ಚಿತ್ರೀಕರಿಸಿದ ಬಳಿಕವೇ ಕ್ಯಾಮರಾನ್ ಚಿತ್ರಕಥೆ ಬರೆಯಲು ಆರಂಭಿಸಿತ್ತು. ನಿಜವಾದ ಟೈಟಾನಿಕ್ ಶಿಪ್ ತಯಾರಿಸಲು $144.5 ಮಿಲಿಯನ್ ಖರ್ಚಾದ್ರೆ ಆ ಬಗ್ಗೆ ಸಿನಿಮಾ ನಿರ್ಮಾಣ ಮಾಡಲು $200 ಮಿಲಿಯನ್ ಖರ್ಚು ಮಾಡಿದ್ರು. ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಿರ್ದೇಶಕ ಸೇರಿದಂತೆ ಒಟ್ಟು 11 ವಿಭಾಗಗಳಲ್ಲಿ ಟೈಟಾನಿಕ್ ಚಿತ್ರ ಆಸ್ಕರ್ ಪ್ರಶಸ್ತಿಗಳನ್ನು ಪಡೆದುಕೊಳ್ತು. ಕ್ಯಾಮರಾನ್ಗೆ ಹಿಂದುತ್ವ ಅಂದರೆ ಅಪಾರ ಅಭಿಮಾನ. ನಮ್ಮ ಪುರಾಣಗಳಲ್ಲಿನ ರಾಮ, ಕೃಷ್ಣ, ವಿಷ್ಣುವಿನ ರೂಪಗಳಿಂದ ಸ್ಫೂರ್ತಿ ಪಡೆದ ಕ್ಯಾಮರಾನ್ ಚಿತ್ರಕ್ಕೆ ಅವತಾರ್ ಎಂದು ಹೆಸರಿಟ್ಟು ಕ್ಯಾರೆಕ್ಟರ್ಗೆ ನೀಲಿ ರಂಗು ಕೊಟ್ಟರು. 1994ರಲ್ಲೇ 80 ಪುಟಗಳ ಸ್ಕ್ರಿಪ್ಟ್ ಬರೆದಿದ್ದ ಜೇಮ್ಸ್ ಟೈಟಾನಿಕ್ ಪೂರ್ಣಗೊಂಡ ನಂತರ 1999ರಲ್ಲಿ ಚಿತ್ರ ಬಿಡುಗಡೆ ಮಾಡಲು ಪ್ಲಾನ್ ಮಾಡಿದರು. ಆದರೆ ಅವರು ನಿರೀಕ್ಷಿಸಿದ ಮಟ್ಟಕ್ಕೆ ತಂತ್ರಜ್ಞಾನ ಲಭ್ಯವಿಲ್ಲದ ಕಾರಣ ಪ್ರಾಜೆಕ್ಟ್ ಮುಂದೂಡಲಾಯಿತು. 2009ರಲ್ಲಿ ಅವತಾರ್ ಸಿನಿಮಾ ಬಿಡುಗಡೆಯಾದಾಗ ಅದರ ಬಜೆಟ್ $237 ಮಿಲಿಯನ್ ಆಗಿತ್ತು. ಈ ಚಿತ್ರ ಸಿನಿ ರಸಿಕರ ಮನ ಗೆದ್ದಿದ್ದಲ್ಲದೆ ಹಲವು ಪ್ರಶಸ್ತಿಗಳನ್ನು ಬಾಚಿಕೊಳ್ತು. ಬರೋಬ್ಬರಿ 13 ವರ್ಷಗಳ ಬಳಿಕ ಅಂದರೆ 2022ರಲ್ಲಿ ರಿಲೀಸ್ ಆದ ಅವತಾರ್ ದಿ ವೇ ಆಫ್ ದಿ ವಾಟರ್ ಭಾರತ ಮಾತ್ರವಲ್ಲ, ಪ್ರಪಂಚದಾದ್ಯಂತ ಸೂಪರ್ ಡೂಪರ್ ಹಿಟ್ ಆಯಿತು. ಚಿತ್ರದಲ್ಲಿ ಬಳಸಿದ್ದ ಗ್ರಾಫಿಕ್ಸ್ ಅಂತೂ ಪ್ರೇಕ್ಷಕರ ಮನಸೂರೆಗೊಳ್ತು. ಇನ್ನು 2024ರ ಅಂತ್ಯದ ವೇಳೆಗೆ ಅವತಾರ್ 3 ಕೂಡ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಕಳೆದ 4 ದಶಕಗಳಿಂದ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ಬರಹಗಾರರಾಗಿ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಜೇಮ್ಸ್ ಕ್ಯಾಮರಾನ್ ಥಿಂಕಿಂಗ್ ಸ್ಟೈಲೇ ಡಿಫರೆಂಟು. ಯಾವಾಗಲೂ ಹೊಸತನಕ್ಕೆ ದುಡಿಯುವ ಮನಸ್ಸು, ತಮಗೆ ಸರಿ ಅನಿಸಿದ್ದನ್ನ ತೆರೆ ಮೇಲೆ ತರುವ ಇವರ ಕ್ರಿಯೇಟಿವಿಟಿ ಎಲ್ಲರಿಗೂ ಮಾದರಿ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಇಮ್ಯಾಜಿನೇಷನ್ ಎಂಬುದು ದೊಡ್ಡ ಶಕ್ತಿ ಇದ್ದಂತೆ. ಅದರ ಮೂಲಕ ನಿಜ ಜೀವನದಲ್ಲಿ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಬೇಕು. ಯಾವತ್ತೂ ನಿಮ್ಮ ಮೇಲೆ ನೀವು ಲಿಮಿಟೇಷನ್ ಹಾಕಿಕೊಳ್ಬೇಡಿ. ನೀವು ಏನಾಗಬೇಕೆಂದು ಬಯಸುತ್ತಿದ್ದೀರೋ ಅದರತ್ತ ಹೆಚ್ಚಿನ ಗಮನ ಹರಿಸಿ. ಅದೃಷ್ಟವನ್ನ ನಂಬಿಕೊಂಡು ಕೂರಲೇಬೇಡಿ. ಏನೇ ಮಾಡಬೇಕಿದ್ರೂ ಅದನ್ನ ಸಮರ್ಪಣಾ ಮನೋಭಾವದಿಂದ ಮಾಡಿದ್ರೆ ಯಶಸ್ಸು ಗ್ಯಾರಂಟಿ ಅಂತಾರೆ ಜೇಮ್ಸ್ ಕ್ಯಾಮರಾನ್. ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಬೇಕಾದ್ರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.